ವಿಶ್ವವನ್ನೇ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ, ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಟಗುಂದು. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದುವರೆದ ಕೊರೋನಾ ಕೇಕೆ, ಪಕ್ಕದ ಹೊಳೆಯಾಲೂರಿನಲ್ಲಿ ಪಾಸಿಟಿವ್, ಗಜೇಂದ್ರಗೌಡಕ್ಕೂ ಹೆಚ್ಚಿದ ಆತಂಕ. ಸೋಮವಾರದಿಂದ ದೇವಸ್ಥಾನಕ್ಕೆ ಪ್ರವೇಶ, ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್, ಕಾಲಕಾಲೇಶ್ವರಕ್ಕೂ ಮುಂಜಾಗ್ರತಾ ಕ್ರಮ. ಪಟ್ಟಣದಲ್ಲಿ ನೀರಿಗಾಗಿ ಹಾಹಾಕಾರ, ಸರತಿ ಸಾಲಿನಲ್ಲಿ ನಿಂತ ಹೆಂಗಳೆಯರು, ಕೆಳಗಲ್ಪೇಟೆಯಲ್ಲಿ 21 ದಿನಕ್ಕೊಮ್ಮೆ ನೀರು. ಹಿರೇಮೇಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ. ಅಕ್ಷರ ಟೆಕ್ನೋ ಸ್ಕೂಲ್ ಹಾಗೂ ಬಚ್ಪನ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದ 9 ಜನ ಬಿಡುಗಡೆ. ವಾರ್ತೆಗಳ ವಿವರ. ದಿನೇ ದಿನೇ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗುತ್ತಲೇ ಇದೆ. ಗದಗ ಜಿಲ್ಲೆಯಲ್ಲಿಂದು ವೈದ್ಯ ಸೇರಿ 4 ಜನರಿಗೆ ಕೊರೋನಾ ಲಕ್ಷಣ ಕಂಡು ಬಂದಿದೆ. ಹಾಗೆಯೇ ಪಕ್ಕದ ಹೊಳೆಯಾಲೂರಿನಲ್ಲಿ ಸೋಂಕು ಕಂಡು ಬಂದಿದ್ದು ಗಜೇಂದ್ರಗಡ ಜನತೆಗೂ ತಲ್ಲನ್ನು ಮೂಡಿಸಿದೆ. ಕೊರೋನಾ ಕೇಕೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿಂದು ವೈದ್ಯ ಸೇರಿ 4 ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಆರೋಗ್ಯ ಇಲಾಖೆ ಬಿಡುಗಡೆಗೊಳಿಸಿದ ಈ ವಿಚಾರ ಸ್ಪಷ್ಟವಾಗಿದೆ. ವೈದ್ಯರಿಗೆ ಸೋಂಕು ತಗುಲಿರುವುದು ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಹೊಳೆಯಾಲೂರಿನ 32 ವರ್ಷದ ಕಳಸಾಪುರ ರಸ್ತೆಯ ಸೇವಾಲಾಲ್ ನಗರದ ನಿವಾಸಿ ಡಯಾಲಿಸಿಸ್ ಟೆಕ್ನಿಷಿಯನ್ ಆಗಿರುವ ಹಾಗೂ 29 ವರ್ಷದ ಲಕ್ಕುಂಡಿ ಗ್ರಾಮದ ನಿವಾಸಿಗೆ ಸೋಂಕು ದೃಢಪಟ್ಟಿದೆ.
ಈ ನಾಲ್ವರನ್ನ ಜಿಲ್ಲೆಯ ಜೇಮ್ಸ್ ಆಸ್ಪತ್ರೆಯ ಕೊರೋನಾ ಐಸೋಲೇಷನ್ ವಾರ್ಡ್ನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈಗ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ 41ಕ್ಕೇರಿದೆ. 26 ಜನರು ಗುಣಮುಖರಾಗಿದ್ದು 12 ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ದೇವಸ್ಥಾನ ತೆರೆಯಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಕೆಲ ಷರತ್ತುಗಳನ್ನು ಹಾಕಿದೆ. ಅದೇನಂತ ನೋಡೋಣ ಬನ್ನಿ. ಲಾಕ್ಡೌನ್ ಸಡಿಲಿಕೆಯ ಬಳಿಕ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಅವಕಾಶ ನೀಡಲಾಗಿದ್ದು, ಇದೇ 8ರಿಂದ ಕೆಲ ಷರತ್ತುಗಳೊಂದಿಗೆ ಭಕ್ತಾದಿಗಳು ದೇವರ ದರ್ಶನ ಪಡೆಯಬಹುದಾಗಿದೆ. ಆದರೆ ಕೆಲ ಷರತ್ತುಗಳನ್ನು ಹಾಕಿದೆ. ಅದೇನೆಂದರೆ 14 ವರ್ಷದೊಳಗಿನ ಮಕ್ಕಳಿಗೆ ಹಾಗೂ 60 ವರ್ಷ ದಾಟಿದ ವೃದ್ಧರಿಗೆ ಅವಕಾಶ ಇಲ್ಲ ಎನ್ನಲಾಗುತ್ತಿದೆ. ಈ ಮಧ್ಯೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಮುಖಕವಚ ಹಾಕುವುದು ಸೇರಿದಂತೆ ಸ್ಯಾನಿಟೈಸರ್ ಬಳಸುವುದು ಕಡ್ಡಾಯ ಮಾಡುವುದು ಅತ್ಯಗತ್ಯವಾಗಿದೆ. ಇನ್ನು ಗಜೇಂದ್ರಗಡ ವ್ಯಾಪ್ತಿಯ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಹೊಂದಿರುವ ಕಾಲಕಾಲೇಶ್ವರ ದೇವರ ದರ್ಶನ ಪಡೆಯಲು ಭಕ್ತಾದಿಗಳು ಕಾಯುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ನಡೆಯಬೇಕಿದ್ದ ಜಾತ್ರೆ ಕೊರೋನಾ ಹಾವಳಿಗೆ ಬಲಿಯಾಗಿತ್ತು. ಹೀಗಾಗಿ ರಾಜ್ಯ ಸೇರಿದಂತೆ ಹೊರ ರಾಜ್ಯದ ಭಕ್ತರಿಗೂ ನಿರಾಸೆಯಾಗಿತ್ತು. ಆದರೆ ಈಗ ಜೂನ್ 8ರಿಂದ ದೇವಸ್ಥಾನದ ದ್ವಾರ ತೆರೆಯುವ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಬಗ್ಗೆ ಮಾತನಾಡಿದ ಕಾಲಕಾಲೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು, ದೇವಸ್ಥಾನ ತೆರೆಯಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಸರ್ಕಾರದ ಆದೇಶದ ಪ್ರತಿ ಇನ್ನೂ ಕೈ ಸೇರಿಲ್ಲ. ಆದೇಶದ ಪ್ರತಿ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದರು. ಇನ್ನು ದೇವರ ದರ್ಶನಕ್ಕೆ ಆದೇಶ ಬಂದರೆ ಮುಂಜಾಗೃತ ಕ್ರಮ ಕೈಗೊಳ್ಳುವುದಾಗಿ ಧರ್ಮದರ್ಶಿಗಳಾದ ಮಂಗಳಾದೇವಿ ಅವರು ಮಾಹಿತಿ ನೀಡಿದರು. ಇವತ್ತು ಮಾಧ್ಯಮದಲ್ಲಿ ಎಲ್ಲ ದೇವಸ್ಥಾನ ಓಪನ್ ಆಗ್ತಾವಂತ ಹೇಳಿ ಸುದ್ದಿ ಬಂದಿದೆ. ಆದ್ರೆ ನಮ್ಗೆ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ ಓಪನ್ ಮಾಡೋದ್ರ ಬಗ್ಗೆ ಯಾವುದೋ ಥರ ಆದೇಶವನ್ನು ಬಂದಿಲ್ಲ. ಜಿಲ್ಲಾಧಿಕಾರಿ ವತಿಯಿಂದ ಆಮೇಲೆ ಯಾವುದೋ ಸರ್ಕಾರ ನಮ್ಗೆ ಯಾವ ಥರನೂ ಆ ಥರ ಆದೇಶ ಬಂದಿಲ್ಲ. ಹೀಗಾಗಿ ಅವ್ರ ಆದೇಶ ಬಂದ ಮೇಲೆ ನಾವು ಎಲ್ಲರೂ ಕೂಡಿ ಒಂದು ವಿಚಾರ ಮಾಡಿ ಯಾವ ಥರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ, ಸ್ಯಾನಿಟೈಸರು, ಆಮೇಲೆ 60 ವರ್ಷ ಮೇಲಿದ್ದರಿಗೆ ಮೇಲೆ ಬಿಡಬೇಕು ಬೇಡ, ಸಣ್ಣ ಮಕ್ಕಳಿಗೆ ಬಿಡಬೇಕು ಬೇಡ ಅನ್ನೋದೆಲ್ಲ ವಿಚಾರ ಮಾಡಿ ಆಮೇಲೆ ನಿರ್ಣಯ ನಾವು ತೊಗೊಳ್ತೀವಿ. ಹೀಗಾಗಿ ತಾವು ಜನರು ಏನೋ ತೆಪ್ಪ ಭಾವನೆಯಿಂದ ದೇವಸ್ಥಾನಕ್ಕೆ ಬಂದು ಗದ್ದಲವನ್ನು ಮಾಡಬಾರ್ದು ಅಂಥೇಳಿ ನಾನು ತಮಗೆ ಕೇಳ್ಕೊಳ್ತೀನಿ. ದೇವರ ದರ್ಶನಕ್ಕೆ ಅನುವು ಮಾಡಿದರೆ ಭಕ್ತರು ಬರುತ್ತಾರೋ ಇಲ್ಲವೋ ಎಂಬುದು ಕೂಡ ಕುತೂಹಲ ಮೂಡಿಸಿದೆ. ಹಾಗೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಯಾವ ರೀತಿ ಸಹಕರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ಯಾನಿಟೈಸೇಷನ್ ಆಗಬೇಕು, ಆಮೇಲೆ ಕಂಪಲ್ಸರಿ ಮಾಸ್ಕ್ ಧರಿಸಬೇಕು, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬೇಕು. ಅವೆಲ್ಲ ನಾವು ವಿಚಾರ ಮಾಡಿ ಗಿಂದ ದರ್ಶನ ತಗೊಂಡು ಹೋಗಬೇಕೋ ಏನು ಮೇಲೆ ಬಿಡಬೇಕು, ದೇವ್ರ ಗರ್ಭಗುಡಿ ಮಠ ಪ್ರವೇಶ ಕೊಡಬೇಕು ಬೇಡ ಅನ್ನೋದು ಎಲ್ಲ ವಿಚಾರ ಮಾಡಿ ತಿಳಿಸ್ತೀವಿ. ವರ್ಷದಂತೆ ಈ ವರ್ಷವೂ ಕೂಡ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಕೆಳಗಲಪೇಟೆ ಜನರ ನೀರಿನ ಗೋಳು ಕೇಳುವವರೇ ಇಲ್ಲ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಬೇಸಿಗೆ ಬಂದರೆ ಸಾಕು ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ಪ್ರತಿ ವರ್ಷ ಬಿಸಿಲ ಧಗೆಗೆ ಜನರು ಕಂಗಾಲಾಗುತ್ತಾರೆ. ಅದೇ ರೀತಿ ಗಜೇಂದ್ರಗಡದಲ್ಲಿ ಹಲವಾರು ಕೊಳವೆ ಬಾವಿಗಳು ಬತ್ತುವುದು ಸಾಮಾನ್ಯ. ಹೀಗಾಗಿ ಪ್ರತಿ ವರ್ಷನೂ ನೀರಿಗಾಗಿ ಜನರು ಪರಿತಪಿಸುವುದು ಕಂಡು ಬರ್ತಿದೆ. ಹಲವು ಬಡಾವಣೆಗಳಲ್ಲಿ ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಂತು ಜಗಳವಾಡುವುದು ಸಾಮಾನ್ಯ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದು ಪಟ್ಟಣದ ಕೆಳಗಲಪೇಟೆಯಲ್ಲಿ ನೀರಿಗಾಗಿ ಜನರು ಪಡೆಯುತ್ತಿರುವ ಗೋಳು ಕಂಡುಬಂತು.
ಅಮರ ಈಗ ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾವ್ರಿ ಇಲ್ಲಿ? 2 ದಿವಸಕ್ಕೊಮ್ಮೆ ಬರ್ತಾರೆ. ಏನು ಸಮಸ್ಯೆ, ನೀರಿನ ಸಮಸ್ಯೆ ಐತೇನ್ರಿ ಇಲ್ಲಿ? ಮತ್ತೆ ಬಂದಾಗ ತುಂಬ್ಕೊಬೇಕ್ರಿ ಸರ್, 2 ದಿನಕ್ಕೊಮ್ಮೆ ನೀರು ಬಂದಾಗ ರೀ. ಮತ್ತೆ ಏನೋ ಅನುಕೂಲನೇ ಇಲ್ರಿ ಇಲ್ಲಿ ರೋಡಿಗೆ. ಈಗ ಎಷ್ಟು ಏರಿಯಾದವ್ರು ಬರ್ತಾರೆ ಇಲ್ಲಿ ನೀರಿಗೆ? ವಾಜಪೇಯಿ ನಗರ ರೀ, ನೇಕಾರ್ಪಟ್ರಸ್ಸು ಮತ್ತು ಕೆಳಗಿನಪೇಟೆ, ಇಲ್ಲಿ ಅಡೆಕಾರ ಓಣಿ ಕಡೆ ತನೂ ಬರ್ತಾರೆ ಬಿಡ್ರಿ. ನಮ್ಮ ನೀರಿಗೆ ಕುಡಿ ನೀರಲ್ರಿ ಇದು, ಈ ನೀರಿಗೆ ಇಲ್ಲಿ ತನೂ ಬರ್ತಾರೆ. ಎಷ್ಟು ಗಂಟೆ ತನಕ ಬಿಡ್ತಾರೆ ನೀರಿಲ್ಲಿ? ಇಲ್ಲಿ ಭಾಳ 10 11 ತನಕ ಇರ್ತಾರೆ. ಸಮಸ್ಯೆ ಆಗತ್ತನ್ರಿ ನೀರಿಂದ ಇಲ್ಲಿ? ಹಾಗಾದ್ರೆ ಸಮಸ್ಯೆ ಐತಿ. ಪಾಳೆ ಮತ್ತೆ ದೊಡ್ಡದೈತಲ್ರಿ, ಹೆಂಗೆ ತುಂಬ್ಕೊಂತಾರ ಜನ? ಮತ್ತು ಪಾಳೆ ಬಂದಾಗ ತುಂಬಿದ್ರಿ ಸರ್, ಮತ್ತೆ ನಿಂತು ಪಾಳೆ ಬಂದಾಗ ತುಂಬಿದ್ರಿ 11 ಗಂಟೆ ತನಕ. 11 ಗಂಟೆ ತನಕ ನಿಂತು ತುಂಬೋದು. ಮನೆ ಕೆಲಸ ಎಲ್ಲ ಬಿಡೋದು ನೀರಿನ. ಒಬ್ಬೊಬ್ರಿಗೆ ಎಷ್ಟೆಷ್ಟು ಕೊಡ ಸಿಗ್ಬೋದ್ರಿ ದಿನಕ್ಕೆ ನೀರು? ಈಗ ನೀರು ತರೋ ಸಲಗ್ರಿ ಮತ್ತು 10 ಕೊಡ ಕರ್ದು ಬಿಡಾರ ರೀ. ಮತ್ತು 10 ಕೊಡ ಬರತನ ನಿಂದಿರ್ಬೇಕ್ರಿ ನಾವು. ಮತ್ತೆ 2 ಟ್ರಿಪ್ ಸಿಗುತ್ತೆ ನೋಡ್ರಿ. ಅವರೆಲ್ಲರೂ 10 ಕೊಡ ತುಂಬತ್ತನ ನೀವು ನಿಂದಿರ್ಬೇಕಾಗುತ್ತೆ. ಅದು ಅಷ್ಟು ಪಾಳೆ ಬಂದಾಗ ನಮ್ಗೆ ಅಷ್ಟು ನೀರು. ಎಷ್ಟು ತಾಸು ಬಿಡ್ತಾನೆ ನೀರು? ಭಾಳ ಅಂದ್ರೆ ಕರೆಂಟ್ ಇತ್ತಂದ್ರೆ 11 ತನಕ ಬಿಡ್ತಾನೆ ರೀ, ಇಲ್ಲ 10 ಬಂದ್ ಮಾಡ್ತಾರೆ. ನೀರು ಇಲ್ಲದ ಬದುಕನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿ ಜೀವಿಯು ನೀರಿನ ಆಸರೆ ಇಲ್ಲದೆ ಬದುಕಲಾರದು. ಊಟವಿಲ್ಲದಿದ್ದರೆ ಕೆಲವು ದಿನ ಬದುಕಬಹುದು, ಆದರೆ ನೀರಿಲ್ಲದ ಜೀವನ ಊಹಿಸಲು ಸಾಧ್ಯವಿಲ್ಲ. ಎಲ್ಲ ಬಿಟ್ಟು ನೀರು ನಿಂತು ಬಿಟ್ಟು ಯಾರು ಸಿಗಲ್ಲ ಅಂತೇಳಿ ಮನೇಲಿ ಕೆಲಸ ಎಲ್ಲರಿಗೂ ಸಮಸ್ಯೆ ಇದೆ. ನೀರು ಬಿಟ್ಟರೆ ನಡೆಯಂಗಿಲ್ಲ, ಕೆಲಸ ಆಗಂಗಿಲ್ಲ. ನೀರು ಮಾಡ್ತಾರಲ್ಲ, ಮತ್ತೆ ಮನೇಲಿ ಕೆಲಸ ಆಗಲ್ಲ, ಮತ್ತೆ ದುಡಿ ದೂರ ಹೋತು ಮಾಡಂಗಿ ನಾವು ಬೇಡ. ಅವು ವಾರದಾಗ 2 ಸರಿ ಅದಿಲ್ಲ, ಸಮಸ್ಯೆ ಬರ್ತಿತ್ತು. ನೀರು ಬಿಟ್ಟರೆ ನಡೆಯಂಗಿಲ್ಲ. ಪುರಸಭೆ 21 ದಿನಗಳಿಗೊಮ್ಮೆ ನೀರು ಪೂರೈಸುತ್ತಾರೆ, ಆದರೆ 3 ಬಡಾವಣೆಗೆ ಕುಡಿಯುವ ನೀರು ಸಾಲದಾಗಿದೆ. ಹೀಗಾಗಿ ಕನಿಷ್ಠ ಪಕ್ಷ 15 ದಿನಗಳಿಗೊಮ್ಮೆ ಆದರೂ ನೀರು ಪೂರೈಸಿ ಎನ್ನುತ್ತಾರೆ ಸ್ಥಳೀಯರು. 21ಕ್ಕೂ ಹೆಚ್ಚು ದಿನಗಳಿಗೊಮ್ಮೆ ನೀರು ಪೂರೈಸುವುದು ಬಡಾವಣೆಯ ಜನರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನಾದರೂ ಪುರಸಭೆ ಎಚ್ಚೆತ್ತುಕೊಳ್ಳಬೇಕಾಗಿದೆ.
ಈಗ ACN ನ್ಯೂಸ್ ಅನ್ನೋದೊಂದು ವಿರಾಮ. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂಥ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರುವುದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡ್ ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನ ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ, ಒಳ್ಳೆಯದು. ಗಜೇಂದ್ರಗಡ ಸಮೀಪದ ಹಿರೇಮೇಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ನೆಡಲಾಯಿತು. ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಊರಿನ ಯುವಕರೊಂದಿಗೆ ಹಸಿರು ಪಡೆ ಹೆಸರಿನ ಒಂದು ತಂಡ ರಚನೆ ಮಾಡಿ ಶಾಲೆಯ ಆವರಣದಲ್ಲಿ ಪರಿಸರ ಸಂರಕ್ಷಣೆ ಮಾಡುತ್ತಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಿ ತಂತಿ ಬೇಲಿ ತಂದು ಗಿಡಗಳ ಸುತ್ತ ಹಾಕಿ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ಶಾಲೆಯ ಸುತ್ತ ನೆಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ಶಾಲೆಯ ಸಿಬ್ಬಂದಿ ಸಂಪೂರ್ಣ ಪ್ರೋತ್ಸಾಹ ನೀಡುತ್ತಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯ ಹನುಮಂತ್ ಅವರದ ಮನಿ ಹೇಳಿದರು. ಮರವುಂದೇ ಬಂದವರಿಗೆ ಆಸರೆ ನೆರಳು. ನೋಡಿ ನೋಡಿ ರೀತಿಗಳೆಷ್ಟೇ ಇದ್ದರೂ ಒಂದೇ ಒಳಗಿನ ಹುರುಳು. ಪಂಪ ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ. ಹಸುರಿನ ವೈಖರಿ ಸಾವಿರವಿದ್ದರೂ ಧರಿಸುವ ಬಸಿರೊಂದೇ. ಸರ್ಕಾರಿ ಪ್ರೌಢಶಾಲೆ ಹಿರೇಮೇಗೇರಿ, ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ. ಇವತ್ತು ಜೂನ್ 5 ನಾವು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಶಾಲೆಯಲ್ಲಿ ಒಂದು ಹಸಿರು ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ ಸರ್, ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಅಂಥೇಳಿ ಕೇಳಿಕೊಂಡಾಗ ನಾವು ಎಲ್ಲ ಶಿಕ್ಷಕರು ಮತ್ತು SDMC ಸದಸ್ಯರು ಎಲ್ಲರೂ ಸೇರಿ ಅವರಿಗೆ ನಾವು ಸಹಕಾರವನ್ನು ಕೊಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ 100 ಗಿಡಗಳನ್ನು ನಾವು ಇಲ್ಲಿ ನೆಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಡ್ರಿಪ್ ಇರಿಗೇಷನ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಕಡಿಮೆ ಒಂದು ನೀರಿನಲ್ಲಿ ನೇರವಾಗಿ ಆ ಗಿಡದ ಬೇರಿಗೆ ಬೀಳೋ ಹಾಗೆ ಮಾಡಿ ಆ ಗಿಡ
ಚೆನ್ನಾಗಿ ಬೆಳೆದು ಮುಂದೆ ಕೆಲವು ವರ್ಷಗಳಲ್ಲಿ ಒಂದು ಒಳ್ಳೆಯ ಹಸಿರು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಒಂದು ಹಳೆಯ ವಿದ್ಯಾರ್ಥಿಗಳ ತಂಡ ಏನಿದೆ ಇದು ಹಿರೇಮ್ಯಾಗೇರಿಯ ಹಸಿರು ಪಡೆ ಅನ್ನುವಂಥ ಒಂದು ನೂತನವಾದಂಥ ತಂಡ. ಇವರಿಗೆ ನಮ್ಮ ಎಲ್ಲ ಶಿಕ್ಷಕರ ವತಿಯಿಂದ ಹಾಗೂ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳು, ಮುಖಂಡರ ವತಿಯಿಂದ, ಕ್ರೀಡಾ ಪ್ರೇಮಿಗಳ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನು ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶಂಕರಗೌಡ ಬಸಾಪುರ್ ಮಾತನಾಡಿ, ಜೂನ್ 5 ವಿಶ್ವ ಪರಿಸರ ದಿನ. ಭೂಮಿಯ ಸಂರಕ್ಷಣೆ ಕುರಿತಂತೆ ಜಾಗೃತಿಗಾಗಿ ಹುಟ್ಟಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ. 1972ರಲ್ಲಿ ವಿಶ್ವಸಂಸ್ಥೆ ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿದ್ದು, ಆ ನಂತರದಲ್ಲಿ ಪ್ರಪಂಚದಾದ್ಯಂತ ಪರಿಸರ ಸಂರಕ್ಷಣೆಗೆ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಇದರ ಕುರಿತು ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿ ವ್ಯಕ್ತಿಯು ಪಾಲುದಾರಿಕೆಯು ಅಗತ್ಯವಾಗಿದೆ. ನಮ್ಮ ಹೆಸರು ಶಂಕರಗೌಡ ಬಸಾಪುರ ಅಂತೇಳಿ. ಸರ್, ಈ ಶಾಲೆಯಲ್ಲಿ ತಮ್ಮ ವೃತ್ತಿ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಸರ್, ಇವತ್ತಿನ ದಿನ ಮನುಷ್ಯರು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಆ ವಿಷಯ ಕುರಿತಾಗಿ ತಮಗೆ ಏನು ಅನಿಸಿಕೆ? ಸರ್, ಸ್ವಾರ್ಥಕ್ಕಾಗಿ ನಾವು ಪರಿಸರವನ್ನು ಹಾಳು ಮಾಡುವಂಥದ್ದು ಅದರ ಶ್ರೇಷ್ಠ ಅಲ್ಲ. ಭೂಮಿಯ ಮೇಲೆ ನಮ್ಮ ಆಸೆಯನ್ನು ಈಡೇರಿಸುವಂಥವುಗಳು ಎಲ್ಲವೂ ಅದಾವು, ಆದರೆ ದುರಾಸೆಯನ್ನು ಈಡೇರಿಸುವಂಥದ್ದಿಲ್ಲ. ನಾವು ದುರಾಸೆಗೆ ಬಿದ್ದಾಗ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಸರ್. ಸರ್, ಅಂದರೆ ಈಗ ಇವತ್ತಿನ ದಿನ ಅಂದರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಇವತ್ತು ಸ್ಫೂರ್ತಿಯಾಗಿ ಸಾಲುಮರದ ತಿಮ್ಮಕ್ಕ ಇದ್ದಾರೆ. ಅವರ ಒಂದು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಇವತ್ತಿನ ತಮ್ಮ ಒಂದು ಊರಿನ ಯುವಕರು, ಅಂದರೆ ಈ ಒಂದು ಶಾಲೆಯ ಯುವಕರು, ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಸಸಿಗಳನ್ನು ನೆಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ತಂಡ ರಚನೆ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಮೊಟ್ಟ ಮೊದಲೇದಾಗಿ ಹೇಳ್ಬೇಕಂತಂದರೆ ನಮ್ಮ ಶಾಲೆಯಲ್ಲಿ ಹಿರಿಯ ಶಿಕ್ಷಕರೆಲ್ಲರೂ ಕೂಡಿ ಪ್ರತಿ ವರ್ಷ ಏನು ಮಾಡ್ತಾಯಿದ್ವು ಅಂದರೆ ಸುಮಾರು 100 ಗಿಡಗಳನ್ನು ನಾಟಿ ಮಾಡ್ತಾಯಿದ್ವಿ, ಅವುಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಶಾಲಾವಧಿ ನಂತರ ಊರಿನಲ್ಲಿರ್ತಕ್ಕಂಥ ಒಂದು ದನಗಳನ್ನು ಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ರು, ದನಗಳಿಂದ ಆ ಒಂದು ಗಿಡ ಮರಗಳು ಹಾಳಾಗ್ತಾಯಿದ್ವು. ಇದೆಲ್ಲ ನಮ್ಮ ಟೀಚರ್ಸ್ಗೆ ಭಾಳಷ್ಟು ಬೇಜಾರಾಗಿದೆ ಸರ್. ಇದನ್ನು ನಾವು ಯುವ ಪಡೆಗಳಿಗೆ ಹೇಳಿದ್ವಿ. ಅವ್ರಿಗೆ ಈ ಥರ ಆದಾಗ ಅವ್ರಿಗೆ ಅವ್ರಿಗೆ ಇನ್ಸ್ಪೈರ್ ಆಯಿತು. ಎಲ್ಲ ಬೇರೆ ಬೇರೆ ಶಾಲೆಯಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಪರಿಸರ ಪ್ರಜ್ಞೆ ಬೆಳೆಸ್ತಾ ಇದ್ದಾರೆ, ಗಿಡ ಮರ ಬೆಳೆಸ್ತಾ ಇದ್ದಾರೆ, ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಅವರಲ್ಲಿ ಮನ ಮೂಡಿತು. ಹಾಗಾಗಿ ಒಂದು ಹಸಿರು ಪಡೆ ಅಂತ ಮಾಡಿಕೊಂಡು ಸುಮಾರು ಒಂದು 15ರಿಂದ 20 ಹಳೆಯ ವಿದ್ಯಾರ್ಥಿಗಳು ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಅನಿಸುತ್ತೆ ಸರ್. ಭಾಳಷ್ಟು ತಮ್ಮಷ್ಟಕ್ಕೆ ತಾವೇ ಡೆಡಿಕೇಟ್ ಆಗಿ ಇವತ್ತು ಸುತ್ತಮುತ್ತಲಿನ ಒಂದು ವಾತಾವರಣ ಬದಲಾವಣೆ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಅನಿಸ್ತದೆ. ಇದು ಬೇರೆಯವ್ರಿಗೂ ಸಹ ಸ್ಫೂರ್ತಿ ಆಗಬೇಕು. ಆ ರೀತಿಯಾಗಿರ್ತಕ್ಕಂಥ ವರ್ಕನ್ನು ಮಾಡ್ತಾಯಿದ್ದಾರೆ. ಖುಷಿ ಅನಿಸ್ತಾ ಇದೆ ಸರ್. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿದೆ, ರೂಢಿಯಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಶಾಲೆಯ ಹಳೆಯ ವಿದ್ಯಾರ್ಥಿ ನಿಂಗರಾಜ್ ಗಾಣಗೇರ್ ಮಾತನಾಡಿ, ಈ ಶಾಲೆಯಲ್ಲಿ ನಾವು ಶಿಕ್ಷಣ ಪಡೆದಿದ್ದೇವೆ. ಆದರೆ ಈ ಶಾಲೆ ಬಿಟ್ಟು ಹೋದ ಬಳಿಕ ಈ ಶಾಲೆಯಲ್ಲಿ ಕಲಿತ ಎಷ್ಟೋ ವಿಷಯಗಳು ನಮ್ಮ ಜೀವನಕ್ಕೆ ಬಹಳಷ್ಟು ತಿರುವುಗಳನ್ನು ಕೊಟ್ಟಿದೆ. ಕಲಿತಂಥ ಶಾಲೆ, ಈ ಒಂದು ಶಾಲೆಯನ್ನು ಬಿಟ್ಟು ಈಗ ನೀವು ಹೋಗಿದ್ದೀರಿ, ಆದರೂ ಕೂಡ ಈ ಶಾಲೆಯಲ್ಲಿ ಗಿಡನ ನೆಡಬೇಕು, ಪರಿಸರವನ್ನು ಬೆಳೆಸಬೇಕು ಅಂತ ಯಾಕೆ ಅನಿಸ್ತು ತಮಗೆ? ಪರಿಸರ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಗಾಗೈತಿ. ಮಾನವನಿಗೆ ಏನಪ್ಪ ಅಂತಂದ್ರೆ ಗಾಳಿ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಸ್ನೇಹಿತರ ತಂಡವನ್ನು ಕರ್ಕೊಂಡು ಹಗಲಿರುಳು ಅಂತಕ್ಕಂಥದ್ದನ್ನು ನೋಡದೆ ಎಲ್ಲ ಸ್ನೇಹಿತರು ಕೂಡ ಏನಪ್ಪ ಅಂತಂದ್ರೆ ಗಿಡ ನೆಡ್ತಕ್ಕಂಥ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದು. ಶಾಲಾ ಪರಿಸರ ಚೆನ್ನಾಗಿದ್ದರೆ ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿರ್ತಾರೆ. ಶಿಕ್ಷಕ ಸಿಬ್ಬಂದಿ ವರ್ಗ ಕೂಡ ಏನಪ್ಪ ಅಂತಂದ್ರೆ ಅದಕ್ಕೆ ಭಾಳ ನಮ್ಗೆ ಸಪೋರ್ಟನ್ನು ಮಾಡಿದರು. ಅದೇ ರೀತಿಯಾಗಿ ಒಂದು ಶಾಲೆಯ ಸುಂದರವಾಗಿರ್ತಕ್ಕಂಥ ಪರಿಸರ ನಿರ್ಮಾಣವನ್ನು ಮಾಡಬೇಕನ್ನೋ ಉದ್ದೇಶದಿಂದ ನಮ್ಮೆಲ್ಲ ಸ್ನೇಹಿತರು ಹಗಲಿರುಳಂದ ಸಸಿಗಳನ್ನು ತಂದರು, ಮುಳ್ಳುಗಳನ್ನು ತಂದು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಸಿಗಳಿಗೆ ಪೂರಕ ಆಹಾರವನ್ನು ಹದವಾಗಿರ್ತಕ್ಕಂಥ ಮಣ್ಣನ್ನು ತೊಗೊಂಬಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಸಸಿಗಳಿಗೆ ಹಾಕಿದರು. ದೇವೇಂದ್ರಪ್ಪ ಆಗಿರ್ಬೋದು, ನಮ್ಮ ಕಲ್ಲಪ್ಪಣ್ಣ ಆಗಿರ್ಬೋದು, ಅವಕ್ಕೆಲ್ಲ ಹಗಲಿರುವಂತಕ್ಕಂಥದ್ದೇ ಡ್ರಿಪ್ಪನ್ನು ಒಂದು ಹನಿ ನೀರಾವರಿ ಅಂತಕ್ಕಂಥ ಒಂದು ಯೋಜನೆಯನ್ನು ಕೈಗೊಂಡು ಅವುಗಳಿಗೆ ಹಗಲಿರುಳಂದೇ ನೀರನ್ನು ಹಾಕಿದರು. ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸುಂದರ ಪರಿಸರ ವಾತಾವರಣವನ್ನು ನಿರ್ಮಾಣ ಮಾಡಿ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಪರಿಸರದ ಮೇಲೆ ಏನಪ್ಪ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಮೂಡ್ತಕ್ಕಂಥದ್ದು. ಪರಿಸರವನ್ನು ನಿರ್ಮಿಸಿ ನಾವು ಏನಪ್ಪ ಅಂತಂದ್ರೆ ಈ ಶಾಲಾ ಮೈದಾನವನ್ನು ಹಾಳು ಮಾಡದೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ
ಸುಂದರವಾಗಿರ್ತಕ್ಕಂಥ ಒಂದು ತಾಣವಾಗಲಿ ನಮ್ಮ ಶಾಲಾ ಮೈದಾನ ಎಲ್ಲರಿಗೂ ಕೂಡ ಏನಪ್ಪ ಅಂತಂದ್ರೆ ಒಳ್ಳೆಯ ಆರೋಗ್ಯವನ್ನು ಕಲ್ಪಿಸಿಕೊಳ್ಳಿ ಅನ್ನೋ ಒಂದು ಉದ್ದೇಶದ ಇಟ್ಕೊಂಡು ನಾವೆಲ್ಲರೂ ಏನು ಮಾಡಿದಪ್ಪ ಅಂತಂದ್ರೆ ಬೇರೆ ಗೆದಗೇರಿಯಿಂದ ಏನಪ್ಪ ಅಂತಂದ್ರೆ ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ತಂದು ಗಿಡಗಳನ್ನು ನೆಟ್ಟಿವಿ ಸರ್. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರ ಸಹಕಾರ ಕೂಡ ಏನಪ್ಪ ಅಂತಂದ್ರೆ ಅದಕ್ಕೈತಿ. ತಮ್ಮ ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಏನಪ್ಪ ಅಂತಂದ್ರೆ ಈ ಪರಿಸರ ನಿರ್ವಹಣೆಯಲ್ಲಿ ಅವರು ಪಾಲ್ಗೊಂಡ್ರು. ಮತ್ತು ಊರಿನ ಜನ ಕೂಡ ಅಷ್ಟೇ ಏನಪ್ಪ ಅಂತಂದ್ರೆ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಆ ಗಿಡಗಳ ಹಾಳಾಗದಂತೆ ಅವುಗಳಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಜೇಡಿಯನ್ನು ಕೊಡಿಸಿದರು. ತಾವೇ ಸ್ವತಃ ನಿಂತು ಅವುಗಳನ್ನು ಕಟ್ಟೋದಕ್ಕೆಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದರು. ಆ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಬಂದು ಅಲ್ಲಿ ಕಸಗಳನ್ನು ಕೆತ್ತೋದು, ಗಿಡಗಳನ್ನು ಬೇಡವಾಗಿರ್ತಕ್ಕಂಥ ಕಳೆಗಳನ್ನು ಕಿತ್ತು ಎಸೆಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸ್ನೇಹಿತರು ಯಾವಾಗಲೂ ಕೂಡ 12 ಅವರ್ ಕೂಡ ಏನಪ್ಪ ಅಂತಂದ್ರೆ ಹಗಲು ಶಾಲೆಯ ಮುಂದೆನೇ ಇರ್ತಾರೆ. ಇದ್ದಾಗ ಅಲ್ಲಿ ಬರ್ತಕ್ಕಂಥ ಮಂಗಗಳನ್ನು ಓಡಿಸೋದು, ಆ ಗಿಡಗಳಿಗೆ ಹಾನಿಯಾಗದೇ ಇರೋಂಗೆ ನೋಡ್ಕೊಳ್ಳೋದು. ಶಾಲೆ ರಜಾ ಇದ್ದರೂ ಕೂಡ ಅವರು ತಮ್ಮ ಕಾರ್ಯವನ್ನು ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ದೇವೇಂದ್ರಪ್ಪ ಅವರು ಯಾವಾಗಲೂ ಕೂಡ ಏನಪ್ಪ ಅಂತಂದ್ರೆ ಶಾಲೆ ಮುಂದೆ ತಮ್ಮ ಮನೆ ಶಾಲೆಯ ಆವರಣದಲ್ಲೇ ಇದ್ದಂಗೆ ಆಗಿಬಿಡುತ್ತೆ ಅವ್ರಿಗೆ. ಶಾಲೆಯ ಮುಂದೆ ಮನೆ ಇರೋದ್ರಿಂದ ಯಾವಾಗಲೂ ಕೂಡ ಅವರು ಚಂದ್ರವರಾಗಿರ್ಬೋದು, ಕಲ್ಲಪ್ಪನಾಗಿರ್ಬೋದು ಆ ಶಾಲೆಯ ಆವರಣದಲ್ಲೇ ಇರ್ತಾರೆ. ಅವುಗಳಿಗೆ ಬೇಕಾದಾಗ ನೀರನ್ನು ಒದಗಿಸ್ತಾರೆ. ಸುರೇಶನ್ನು ಕೂಡ ಅವ್ರಿಗೆ ಏನಪ್ಪ ಅಂತಂದ್ರೆ ತನ್ನ ಕೆಲಸದ ಒತ್ತಡದಲ್ಲೂ ಕೂಡ ಸುರೇಶನವರು ಅವರು ಕಾಲೇಜ್ಗೂ ಆನ್ಲೈನ್ ಕ್ಲಾಸ್ ಇದ್ದರೂ ಕೂಡ ಬಿಟ್ಟು ಬಂದು ಹಲವಾರು ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ನಮಗೆ ಶಾಲೆ ಜೀವನ ಕೊಟ್ಟಿದೆ, ಆದರೆ ನಾವು ಶಾಲೆಗೆ ಏನು ಕೊಟ್ಟಿಲ್ಲ ಎಂಬ ಕುರುಗು ನಮ್ಮ ಮನದಲ್ಲಿ ಕಾಡುತ್ತಿತ್ತು. ಅದಕ್ಕಾಗಿ ನಾವು ಊರಿನ ಒಂದು ತಂಡವನ್ನು ರಚನೆ ಮಾಡಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ಬೆಳೆಸಿ ಅವುಗಳ ರಕ್ಷಣೆ ಮಾಡುತ್ತಾ ಶಾಲೆಯ ಸ್ವಚ್ಛತೆ ಕಾಪಾಡುತ್ತಾ ನಾವು ನಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಇದಕ್ಕೆ ಶಾಲೆಯ ಶಿಕ್ಷಕರು ನಮಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು. ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ತೋಟಗಾರಿಕೆ ಅಂದ ಬಳಿಕ ತಮಗೆ ಪರಿಸರದ ಬಗ್ಗೆ ಬಹಳ ಕಾಳಜಿ ಇರ್ತದೆ. ಹಾಂ ಸರ್. ಸೊ ಇವತ್ತಿನ ದಿವಸ ಮನುಷ್ಯನಿಗೆ ಪರಿಸರ ಅನ್ನೋದು ಎಷ್ಟು ಮುಖ್ಯ ಅಂತೇಳಿ? ಪರಿಸರ ಅಂತಂದು ಭಾಳ ಮುಖ್ಯ ಸರ್. ಯಾಕಂದರೆ ಪರಿಸರ ಇಲ್ಲ ಅಂದರೆ ನಾವು ಮನುಷ್ಯರೇ ಇರೋದಲ್ಲ ಅಂತ. ಮೊದಲು ನಮಗೆ ಬೇಕಾದ ಆಮ್ಲಜನಕ ಬರ್ತಕ್ಕಂಥ ಸಸಿಗಳು ಬೇಕು ಮೇಲದು. ಎಲ್ಲಿ ನಾವು ಗಿಡಗಳನ್ನು ನೆಡ್ತಾ ಇದ್ದೀವಿ ಅಲ್ಲಿ ವಾತಾವರಣ ಚೆನ್ನಾಗಿದೆ ಸರ್. ನನ್ನ ಸರ್ವಿಸ್ನಲ್ಲಿ ಅಂದರೆ ಸಾಕಷ್ಟು ಗಿಡಗಳನ್ನು ನಾವು ನೆಡ್ತಾ ಇದ್ದೀವಿ ನಮ್ಮ ಒಂದು ಶಿಕ್ಷಕರ ಅವಧಿಯಿಂದ. ಆದರೆ ಉಳಿತಾ ಇರಲಿಲ್ಲ ಸರ್. ಯಾಕಂದರೆ ಎಲ್ಲಿ ಎಷ್ಟು ಜವಾಬ್ದಾರಿ ಕಡಿಮೆ ಇತ್ತು, ಆದರೆ ಜನಗಳು ಬರ್ತಾಯಿದ್ವು ಅಥವಾ ಊರಿನವರು ಕೂಡ ಸ್ವಲ್ಪ ಅವಾಗ ಪ್ರಜ್ಞಾವಂತರು ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಈಗ ಅವರಿಗೆ ಪ್ರಜ್ಞಾವಂತ ಬಂದಿದೆ ಮತ್ತು ತಿಳುವಳಿಕೆ ಬಂದಿದೆ. ಇದಕ್ಕೆಲ್ಲ ಕಾರಣ ಅಂದರೆ ಪರಿಸರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಇದಕ್ಕೆ ಮೊದಲನೇ ಕಾರಣ ಅಂತಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸರ್. ಅವರ ಒಂದು ಪರಿಶ್ರಮ ಭಾಳ ಇದೆ. ಯಾಕಂದರೆ ನಾವು ಇವಾಗ ಅವ್ರಿಗೆ ಹೇಳಿದ್ರೆ ಅವರು ಕೇಳ್ತಾ ಇಲ್ಲ ಅಂತ ತಿಳ್ಕೊಂಡ್ರು. ಆದರೆ ತಮ್ಮ ಒಂದು ಪರಿಸರದಿಂದ ಇವತ್ತು ಹಸಿರು ಪಡೆ ಅಂತಕ್ಕಂಥ ಒಂದು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸರ್. ಅವರಿಗೆ ನಮ್ಮ ಶಾಲಾ ವತಿಯಿಂದ ನಾನು ಹೃತ್ಪೂರ್ವಕವಾದ ಮೊದಲನೇ ಒಂದು ಧನ್ಯವಾದನ ಅವರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಮಾಡ್ತಕ್ಕಂಥ ಕೆಲಸ ಇದೆ ಸರ್. ಈಗ ನಮಗೆ ಆಮ್ಲಜನಕ ಮುಖ್ಯ. ಆಮ್ಲಜನಕ ಇಲ್ಲದಿದ್ದರೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಷ್ಟು ಪರಿಸರ ಚೆನ್ನಾಗಿರ್ತೋ ಅಲ್ಲಿ ಆ ಊರು, ಆ ಶಾಲೆ, ಆ ಶಿಕ್ಷಕರು, ಆ ವಿದ್ಯಾರ್ಥಿಗಳು ಚೆನ್ನಾಗಿರ್ತಕ್ಕಂಥ ನನ್ನ ಒಂದು ಭಾವನೆ, ಆರೋಗ್ಯವಾಗಿರ್ತಾರೆ. ಇವತ್ತು ಕೋವಿಡ್-19 ಅಂತ ಒಂದು ಇದು ಬರ್ತಾಯಿದೆ, ವೈರಸ್ ಬರ್ತಾಯಿದೆ. ಆ ವೈರಸ್ಸನ್ನು ಕೂಡ ಈ ಒಂದು ಆಮ್ಲಜನಕ ಅಂದರೆ ವಾಕಿಂಗ್ ಹೋಗ್ತಕ್ಕಂಥ ಜನರನ್ನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಬಾಯಿಂದ. ಆ ಒಂದು ನಿರೋಧಕ ಶಕ್ತಿ ಬರ್ತಾ ಇದೆ ಅಂತೇಳಿ ಇವತ್ತು ನಾನು ಸಿಟಿಯಲ್ಲಿ ಮತ್ತು ನಾವು ಹಳ್ಳಿಯಲ್ಲಿ ನೋಡ್ತಾ ಇದ್ವಿ. ಪ್ರತಿಯೊಬ್ಬರು ವಾಕಿಂಗ್ ಹೋಗ್ತಾ ಇದ್ದಾರೆ ಸರ್. ಹರಿನೂರಿದ್ದರು ಮರವೊಂದೇ ಬಂದವರಿಗೆ ಆಸರೆ ನೆರಳು. ನೋಡಿ ನೋಡಿ ರೀತಿಗಳೆಷ್ಟೇ ಇದ್ದರೂ ಒಂದೇ ಒಳಗಿನ ಹುರುಳು. ಪಂಪ ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ. ಹಸುರಿನ ವೈಖರಿ ಸಾವಿರವಿದ್ದರೂ ಧರಿಸುವ ಬಸಿರೊಂದೇ. ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಸಸಿ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ವಿಶ್ವ ಪರಿಸರ ದಿನಾಚರಣೆ ದಿವಸ ಬರೀ ಸಸಿ ನೆಡೋದು ಅಷ್ಟೇ ಅಲ್ಲ, ಆ ನೆಟ್ಟಂಥ ಸಸಿಗಳನ್ನು ನಾವು ಜೋಪಾನವಾಗಿ ಕಾಪಾಡಿಕೊಂಡು ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲ ಕರ್ತವ್ಯ. ಇವತ್ತು ಪರಿಸರ ಇರಲಿಲ್ಲಪ್ಪ ಅಂತಂದ್ರೆ ಇಡೀ ಒಂದು ಸಮಾಜವೇ ಹಾಳಾಗಿ ಹೋಗುತ್ತೆ. ಸಸ್ಯಗಳನ್ನು ನಾವು ಬೆಳೆಸೋದ್ರಲ್ಲಿದ್ದ ಈ ಸಸ್ಯಗಳಿಂದ ನಮಗೆ ಸಾಕಷ್ಟು ಉಪಯುಕ್ತ ಇದೆ. ಸಸ್ಯಗಳಿಂದ ಔಷಧಿಗಳು ಸಿಗ್ತಾವೆ. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಸಸ್ಯಗಳು ಆಶ್ರಯ ತಾಣವಾಗಿರ್ತವೆ. ಅಷ್ಟೇ ಅಲ್ಲ, ನಮ್ಮ ಇಡೀ ಒಂದು ಮಾನವ ಸಮಾಜಕ್ಕೆ ಹಣ್ಣು ಹಂಪಲುಗಳನ್ನು ಕೊಡ್ತಾವೆ, ಹೂಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಒಂದು ದಿನೋಪಯೋಗಿ ವಸ್ತುಗಳ ಒಂದು ಉಪಯೋಗಕ್ಕೂ ಸಮ ನಮಗೆ ಸಸ್ಯಗಳು ಬೇಕು. ಇಂಥ ಸಸ್ಯಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲ ಕರ್ತವ್ಯ. ಇವತ್ತು
ಸಮಾಜದಲ್ಲಿ ನಾವು ಮಾಡೋವಾದವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮಾವಿನ ಗಿಡಕ್ಕೆ ಕಲ್ಲು ಹೊಡೆದಪ್ಪ ಅಂದ್ರೆ ನಮಗೆ ಹಣ್ಣು ಕೊಡ್ತದೆ ವಾಪಸ್ಸು. ಆಮೇಲೆ ನಾವು ಮಾಡೋವಾದವು ಅದಕ್ಕೆ ಏನು ಮಾಡ್ತೀವಿ, ಹಿಂಸೆಯನ್ನು ಕೊಡ್ತೀವಿ. ಅಂಥ ಒಂದು ಹಿಂಸೆ ಇನ್ನು ಈ ಒಂದು ಸಮಾಜದಲ್ಲಿ ನಿಲ್ಲಬೇಕು ಅಂಥೇಳಿ ತಿಳ್ಕೊಂಡು ಇಡೀ ನಮ್ಮ ಮ್ಯಾಗೇರಿಯಲ್ಲಿರ್ತಕ್ಕಂಥ ಮಾಜಿ ವಿದ್ಯಾರ್ಥಿಗಳು ಒಂದು ಒಕ್ಕೂಟ ಬಂದು ಸರ್ ನಾವು ನಮ್ಮ ಶಾಲೆಯಲ್ಲಿ ಗಿಡಗಳನ್ನು ನೆಡ್ಸೋಣ, ಒಳ್ಳೆಯ ಉತ್ತಮವಾದ ಪರಿಸರವನ್ನು ಬೆಳೆಸೋಣ ಅಂತೇಳಿ ಕೇಳಿಕೊಂಡಾಗ ಅವಾಗ ಸಹಕಾರನೂ ನಮಗೆ ಸಿಕ್ತು. ಹೀಗಾಗಿ ಮಾಜಿ ವಿದ್ಯಾರ್ಥಿಗಳ ಒಂದು ಸಹಾಯದಿಂದ ಹಾಗೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಳಗದ ಒಂದು ಸಹಾಯದಿಂದ ಶಾಲಾ ಆವರಣದಲ್ಲಿ ಸಾಕಷ್ಟು ಉತ್ತಮವಾದಂಥ ಸಸಿಗಳನ್ನ ನೆಟ್ಟು ಒಂದು ಒಳ್ಳೆಯ ಪರಿಸರವನ್ನು ಕಾಪಾಡಿಕೊಂಡು ಹೋಗುವುದೇ ನಮ್ಮ ಉದ್ದೇಶ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ SK ಸೇಡಿನ್ ಹನುಮಂತ್ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಸರೋಜಾ ಕವಲೂರು ಮಠ, ದೇವೇಂದ್ರಪ್ಪ ಬಂಡಿವಡ್ಡರ್, ಇಬ್ರಾಹಿಂ ಬಾಗ್ವಾನ್, ಸುರೇಶ್ ಹಡ್ಪದ್, ಕಲ್ಲೇಶ್ ಬೆಂತೂರ್, ಚಂದ್ರು ಬಡಿಗೇರ್ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಸಿರು ಪಡೆಯ ಸದಸ್ಯರು ಪಾಲ್ಗೊಂಡಿದ್ದರು. ಮರವುಂದೇ ಬಂದವರಿಗೆ ಆಸರೆ ನೆರಳು. ನೋಡಿ ನೋಡಿ ರೀತಿಗಳೆಷ್ಟೇ ಇದ್ದರೂ ಒಂದೇ ಒಳಗಿನ ಹುರುಳು. ಪಂಪ ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ. ಹಸುರಿನ ವೈಖರಿ ಸಾವಿರವಿದ್ದರೂ ಧರಿಸುವ ಬಸಿರೊಂದೇ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅಕ್ಷರ ಟೆಕ್ನೋ ಸ್ಕೂಲ್ ಹಾಗೂ ಬಚ್ಪನ್ ಶಾಲೆಯಲ್ಲಿ ಸಸಿಗಳನ್ನು ನೆಟ್ಟು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಶಾಲೆಯ ಆವರಣದ ಸುತ್ತ ಸುಮಾರು 20ಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. ಆ ಮೂಲಕ ಪರಿಸರ ಕಾಳಜಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಸಿಗಳನ್ನು ನೆಟ್ಟು ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥರಾದ ವಿಜಯ್ ಹಾಲಮಠ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ಉಳಿಸಿ ಬೆಳೆಸೋಣ, ಆ ಮೂಲಕ ಸ್ವಚ್ಛಂದ ಪರಿಸರ ನಿರ್ಮಾಣ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕಿಯರು ಹಾಜರಿದ್ದು ಸಸಿಗಳನ್ನು ನೆಟ್ಟು ಘೋಷಿಸುವ ವಾಗ್ದಾನ ಮಾಡಿದರು. ಕೊರೋನಾ ಸೋಂಕಿತ 9 ವ್ಯಕ್ತಿಗಳು ಗುಣಮುಖರಾಗಿ ಇಂದು ಗದಗ ಜೇಮ್ಸ್ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಗುಜರಾತ್ನಿಂದ ಹಿಂದಿರುಗಿದ ಪೇಷಂಟ್ ನಂಬರ್ 970 62 ವರ್ಷದ ವ್ಯಕ್ತಿಯನ್ನು ಕೋವಿಡ್-19 ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕು ಇರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಮೇ 14ರಂದು ಗದಗ ಜೇಮ್ಸ್ ಕೋವಿಡ್ ಪ್ರತ್ಯೇಕ ವಿಭಾಗದಲ್ಲಿ ಒಳರೋಗಿಯಾಗಿ ದಾಖಲಿಸಲಾಗಿತ್ತು. ಪೇಷಂಟ್ ನಂಬರ್ 1566 32 ವರ್ಷದ ಪುರುಷ ಮುಂಬೈಯಿಂದ ಹಿಂದಿರುಗಿದ ಕಾರಣ ಕೋವಿಡ್-19 ಪರೀಕ್ಷೆಗೊಳಪಡಿಸಿ ಕೋವಿಡ್ ಸೋಂಕು ಇರುವುದೆಂದು ದೃಢಪಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಮೇ 21ರಂದು ಜೇಮ್ಸ್ ಕೋವಿಡ್ ಪ್ರತ್ಯೇಕ ವಿಭಾಗದಲ್ಲಿ ಒಳರೋಗಿಯಾಗಿ ದಾಖಲಿಸಲಾಗಿತ್ತು. ಇನ್ನು ಪೇಷಂಟ್ ನಂಬರ್ 913 ಇವರು ದ್ವಿತೀಯ ಸಂಪರ್ಕದಿಂದ ಕೋವಿಡ್ ಸೋಂಕು ತಗುಲಿದ್ದು
ಪೇಷಂಟ್ ನಂಬರ್ 1932 50 ವರ್ಷದ ಮಹಿಳೆ. ಪೇಷಂಟ್ ನಂಬರ್ 1933 19 ವರ್ಷದ ಮಹಿಳೆ. ಪೇಷಂಟ್ ನಂಬರ್ 1934 22 ವರ್ಷದ ಮಹಿಳೆ. ಪೇಷಂಟ್ ನಂಬರ್ 1935 18 ವರ್ಷದ ಪುರುಷ. ಪೇಷಂಟ್ ನಂಬರ್ 1936 48 ವರ್ಷದ ಪುರುಷ. ಪೇಷಂಟ್ ನಂಬರ್ 1937 8 ವರ್ಷದ ಬಾಲಕಿ. ಪೇಷಂಟ್ ನಂಬರ್ 1938 21 ವರ್ಷದ ಪುರುಷ. ಇವರನ್ನು ಮೇ 23ರಂದು ಜೇಮ್ಸ್ ಕೋವಿಡ್ ಪ್ರತ್ಯೇಕ ವಿಭಾಗದಲ್ಲಿ ಒಳರೋಗಿಯಾಗಿ ದಾಖಲಿಸಲಾಗಿತ್ತು. ಈ ಎಲ್ಲ 9 ರೋಗಿಗಳಿಗೆ ವೈದ್ಯ ಹಾಗೂ ವೈದ್ಯೇತರ ತಂಡ ವರದಿಂದ ಕೋವಿಡ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗಿತ್ತು. ಈ ಸಮಯದಲ್ಲಿ ಅವರಿಗೆ ಯಾವುದೇ ತೊಂದರೆಗಳು ಕಂಡು ಬಂದಿರುವುದಿಲ್ಲ. ಚಿಕಿತ್ಸೆಯ ನಂತರ ಇವರನ್ನು ಜೂನ್ 4ರಂದು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ಗಂಟಲ ದ್ರಾವಗಳು ನೆಗೆಟಿವ್ ಆಗಿದ್ದರಿಂದ ಇಂದು ಆಸ್ಪತ್ರೆಯಿಂದ ಅವರನ್ನು ಗುಣಮುಖರೆಂದು ಘೋಷಿಸಿ ಬಿಡುಗಡೆಗೊಳಿಸಿರುವುದಾಗಿ ಜೇಮ್ಸ್ ನಿರ್ದೇಶಕ PS ಬೂಮ್ರೆಡ್ಡಿ ತಿಳಿಸಿದ್ದಾರೆ. ಇವರಿಗೆ ಮುಂದಿನ 14 ದಿನಗಳ ಕಾಲ ಮನೆಯಲ್ಲಿಯೇ ಇರುವ ಹಾಗೂ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದಲ್ಲಿ ವೈದ್ಯರನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಈಗ ಮತ್ತೊಂದು ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದುವರೆದ ಕೊರೋನಾ ಕೇಕೆ. ಪಕ್ಕದ ಹೊಳೆಯಲೂರಿನಲ್ಲಿ ಪಾಸಿಟಿವ್. ಗಜೇಂದ್ರಗಡಕ್ಕೂ ಹೆಚ್ಚಿದ ಆತಂಕ. ಸೋಮವಾರದಿಂದ ದೇವಸ್ಥಾನಕ್ಕೆ ಪ್ರವೇಶ. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್. ಕಾಲಕಾಲೇಶ್ವರಕ್ಕೂ ಮುಂಜಾಗ್ರತಾ ಕ್ರಮ. ಪಟ್ಟಣದಲ್ಲಿ ನೀರಿಗಾಗಿ ಹಾಹಾಕಾರ. ಸರತಿ ಸಾಲಿನಲ್ಲಿ ನಿಂತ ಹೆಂಗಳೆಯರು. ಕೆಳಗಲ್ಪೇಟೆಯಲ್ಲಿ 21 ದಿನಕ್ಕೊಮ್ಮೆ ನೀರು. ಹಿರೇಮೇಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ. ಅಕ್ಷರ ಟೆಕ್ನೋ ಸ್ಕೂಲ್ ಹಾಗೂ ಬಚ್ಪನ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದ 9 ಜನ ಬಿಡುಗಡೆ. ಇವೆಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.